ನಮಸ್ಕಾರ. ನಾನು ನಂಜುಂಡೇಗೌಡ, ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಏನಿವತ್ತು ರಾಜ್ಯಾದ್ಯಂತ ಇರತಕ್ಕಂಥ EPS ನಿವೃತ್ತರು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವತ್ತಿನ ಪ್ರತಿಭಟನಾ ಕಾರ್ಯಕ್ರಮದ ಮುಖ್ಯ ಅಂಶಗಳು ಏನು ಅಂತ ಅಂದ್ರೆ, ನಾಡಿದ್ದು 13ನೇ ತಾರೀಕು CBT ಸಭೆ ನವದೆಹಲಿಯಲ್ಲಿ ಇರೋ ದೃಷ್ಟಿಯಿಂದ ಈ CBT ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಒಂದು ಒತ್ತಡ ತರುವ ಉದ್ದೇಶದಿಂದ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. CBT ಸಭೆ 238ನೇ ಸಭೆ ನವದೆಹಲಿಯಲ್ಲಿ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ಪ್ರಮುಖ ಎರಡು ಬೇಡಿಕೆಗಳು ಏನು ಅಂತ ಅಂದ್ರೆ, ಕನಿಷ್ಠ ಹೆಚ್ಚುವರಿ ಪಿಂಚಣಿ ಮತ್ತು ಹೈಯರ್ ಪೆನ್ಷನ್. ಈ ಎರಡು ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇವೆ. CBT ಸಭೆಯಲ್ಲಿ ನಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬೇಡಿಕೆ 7500 DA ಮತ್ತೆ ಮೆಡಿಕಲ್ ಅಲಯನ್ಸ್. ಎರಡನೇದಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಎರಡು ಸ್ಪಷ್ಟ ತೀರ್ಪುಗಳು, RC ಗುಪ್ತಾ ಮತ್ತು ಸುನೀಲ್ ಕುಮಾರ್ ಪ್ರಕರಣ. ಈ ಎರಡು ಪ್ರಕರಣಗಳು ನಮಗೆ ಅನ್ವಯವಾಗ್ತವೆ. ಎಲ್ಲ EPS ನಿವೃತ್ತರಿಗೂ ಅನ್ವಯ ಮಾಡಬೇಕು ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ನವೆಂಬರ್ 4, 2022ನೇ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ಆದ್ರೆ ಈ ಅಧಿಕಾರಿಗಳು ಒಂದು ಧೋರಣೆಯಿಂದಾಗಿ ನಮ್ಮ ಒಂದು ಜಾಯಿಂಟ್ ಆಪ್ಷನ್ ಏನಿದೆ, ಆ ಜಾಯಿಂಟ್ ಆಪ್ಷನ್ ಹಲವಾರು ತಿಂಗಳುಗಳ ಕಾಲ, ಹಲವಾರು ವರ್ಷಗಳ ಕಾಲ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಆದ ನಂತರ ಸುಮಾರು 2 ವರ್ಷಗಳ ಕಾಲ ನಮಗೆ ಅವಕಾಶ ಕೊಟ್ಟರು. ಆ ಪ್ರಕಾರ ಸುಮಾರು 17 ಲಕ್ಷ ಜನ ಒಂದು ಜಂಟಿ ಆಯ್ಕೆ ಪತ್ರನ ಸಲ್ಲಿಸಿದ್ರು. ಅದರಲ್ಲಿ ಕೇವಲ 1.5 ಲಕ್ಷ ಅಪ್ಲಿಕೇಶನ್ ಮಾತ್ರ ಅಲೋ ಮಾಡಿ ಬಾಕಿ 16 ಲಕ್ಷ ಅಪ್ಲಿಕೇಶನ್ ವಜಾ ಮಾಡಿದ್ದಾರೆ. ಇದು ಕಾನೂನು ವಿರೋಧಿ ಚಟುವಟಿಕೆ. ನಿಜವಾಗೂ ಇದು ಅಕ್ಷಮ್ಯ ಅಪರಾಧ. ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮದುರೈ ಉಚ್ಚ ನ್ಯಾಯಾಲಯ ಮೊನ್ನೆ ಒಂದು ತೀರ್ಪನ್ನ ನೀಡಿದರೆ. ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿನ ಪ್ರಕಾರ 2014 ಕೆಳಗೆ ಮತ್ತೆ ಮೇಲೆ ಇಬ್ಬರಿಗೂ ಕೂಡ ಪಿಂಚಣಿ ಕೊಡಬೇಕು ಅಂತ ಹೇಳಿ ಆದೇಶ ನೀಡಿದ್ದಾರೆ. ಈ ಆದೇಶ ನಮ್ಮ KSRTC, BMTC ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು, ಕಾರ್ಖಾನೆಗಳು, ಎಲ್ಲ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಈ ಒಂದು ದೃಷ್ಟಿಯಿಂದ ಈ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದು. ಈ ಒಂದು CBT ಸಭೆಯಲ್ಲಿ ಕೇಂದ್ರ ಸರ್ಕಾರ ಏನಾದ್ರು ಮಣಿಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ವಿರಮಿಸಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ.